ಎಂತ ಮಾತಾಡ್ಬೇಕಂತ ಗೊತ್ತಿಲ್ಲ. ಫಸ್ಟ್ ಬ್ಲಾಗ್ ಇದು, ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ದೇನೆ. ಏನಂತಂದ್ರೆ ನಾವೆಲ್ಲ ಈಗ ಎಲ್ಲಿಗೆ ಹೋಗ್ತಾ ಇದ್ದೇವೆ? ರಾಣಿ ಅಬ್ಬಕ್ಕದು ಒಂದು ಸ್ಟ್ಯಾಚು. ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೇವೆ ಈಗ? ಬಂಟ್ವಾಳ ರಾಣಿ ಅಬ್ಬಕ್ಕದು ಸ್ಮಾರಕ. ನಮಗೆ ಒಂದು ವಿಸಿಟ್ ಆಯ್ತಾ, ವಿಸಿಟ್ ನೋಡ್ಲಿಕ್ಕೆ ಎಲ್ಲ ಟೆನ್ಷನ್ ಅಲ್ಲಿ ಇದ್ದಾರೆ. ಟೈಮ್ ಆಯ್ತು, ಪ್ರೆಸಿಡೆಂಟ್ಗೆ ಬೇರೆ ಮಂಡೆ ವೆಚ್ಚ. ಮೇನ್ ಇಲ್ಲಿ ತೋರಿಸಿ ಅಂತೆ, ಮೇನ್ ನಮ್ಮ ವೈಸ್ ಪ್ರೆಸಿಡೆಂಟ್ ಅನ್ನೇ ಬಿಟ್ಟು ಬಂದ್ವಿ. ಅವರನ್ನು ವಿಡಿಯೋ ಮಾಡ್ಬೇಕು ಅಂತ ನಾವು ಎಕ್ಸೈಟ್ ಅಲ್ಲಿ ಕೂತಿದ್ವಿ. ಅವರು ಬಂದ ಕೂಡಲೇ ವೆಚ್ಚದಲ್ಲಿ ಬಂದ್ರು, ಹಾಗೆ ನಾವು ಅದನ್ನು ಬಿಟ್ಟಾಕ್ತೀವಿ. ಎಲ್ಲ ಅವರವರು ಬಂದ ರೂಟ್ ನ ಬಗ್ಗೆ ಮತ್ತೆ ಬಿಟ್ಟೋದವ್ರ ಬಗ್ಗೆ ಎಲ್ಲ ಮಾತಾಡಿಕೊಳ್ತಾ ಇದ್ದಾರೆ. ನೋಡೋಣ ಮುಂದಕ್ಕೆ ಜರ್ನಿ ಹೇಗಿರುತ್ತೆ ಅಂತ ಹೇಳಿ. ನಮ್ಮ ಬಸ್ಸಲ್ಲಿ ಬ್ಲಾಗ್ ತುಂಬಾ ಬೋರಿಂಗ್ ಆಗ್ತಾ ಇದೆ. ವಾಚ್ ದಿಸ್. ಬರೀ ಹ್ಯಾಂಡ್ ಮೂವ್ಮೆಂಟ್ ಬಿಟ್ಟರೆ ಬೇರೆ ಏನಿಲ್ಲ. Time keeps on moving way too fast. It makes me want you oh so bad. I keep our memories locked away. ಇವತ್ತು ನಾವು ರಾಣಿ ಅಬ್ಬಕ್ಕ ಮ್ಯೂಸಿಯಂಗೆ ವಿಸಿಟ್ ಮಾಡಿದ್ವಿ.
ಇದು ಫಸ್ಟ್ ವ್ಲಾಗ್. ನನಗೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಿದ್ದು. ಮತ್ತು ಬಸ್ಸಲ್ಲಿ ತುಂಬ ಹ್ಯಾಂಡ್ ಮೂಮೆಂಟ್ ಆಗ್ತಾ ಇತ್ತು. ಸೊ ಎಷ್ಟಾಗ್ತದೋ ಅಷ್ಟು ಮಾಡಿದ್ದೀನಿ ನಾನು. ಆಮೇಲೆ ಅಲ್ಲಿದೊಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು. ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬಹುಶಃ ನಾನು ನೋಡದ್ದು ಕೇಳದ್ದು ಅಂತ ಹೆಚ್ಚಿನ ವಸ್ತುಗಳನ್ನು ನಾನು ಅಲ್ಲಿ ಕಂಡೆ. ಅದು ನನಗೆ ತುಂಬ ಖುಷಿ ಆಯಿತು. ಮತ್ತೊಂದು ಏನಪ್ಪ ಅಂತಂದರೆ ವೆಯ್ಟ್ ಇದನ್ನೆಲ್ಲಾದ್ರಿಂದ ಇಡಬೇಕಲ್ಲ. ಓಕೆ, ಎಲ್ಲಿಟ್ಟು ಮಾತಾಡೋಣ. ಸೊ ಅಲ್ಲಿ ಏನಂತಂದರೆ ತುಂಬ ಪುರಾತನ ಕಾಲದ್ದು ಈ ಚೇರ್ ಇರ್ಬೋದು ಅಥವಾ ಮಕ್ಕಳ ತೊಟ್ಲು ಇರ್ಬೋದು, ಬಾಚಣಿಗೆ. ಅದರಲ್ಲೊಂದು ವಿಶೇಷ ಅಂತ ಹೇಳಿದ್ರೆ, ನಾವೀಗ ಏನು ಬಾಚಣಿಗೆ ಯೂಸ್ ಮಾಡ್ತೇವ ಆ ಥರದಲ್ಲ. ಈ ಪ್ರಾಣಿಗಳ ಮೂಳೆ ಇದೆಯಲ್ಲ, ಸಾರಿ ಅದು ಮಿಸ್ ಆಯಿತು. ಅದೇ ಪ್ರಾಣಿಗಳ ಈ ಮೂಳೆ ಇದರಿಂದ ಎಲ್ಲ ಮಾಡಿರುವಂಥದ್ದು. ಆಮೇಲೆ ಇದು ಏನು ಈ ಕೊರಕೆ ಇದೆ ಅಲ್ಲ, ಅದರದ್ದು ಅಂದರೆ ಈಗ ವೇಸ್ಟ್ ತುಂಬ ಯೂಸ್ ಮಾಡಿಬಿಟ್ಟು ಓನ್ ಔಟ್ ಆಗಿರುತ್ತೆ ಅಂಥದ್ದು ಸ್ಮಾಲ್ ಇತ್ತಾಯ್ತಾ. ಅದು ಅದನ್ನ ಯೂಸ್ ಮಾಡ್ತಿದ್ರಂತೆ. ಅದಕ್ಕೆ ಹೇಳಿ ನನಗೆ ಆಶ್ಚರ್ಯ ಆಯಿತು. ಇರ್ಬೋದು ಅಲ್ವಾ. ಆಮೇಲೆ ನಮ್ಮ ಇದರದ್ದೆಲ್ಲ ಇತ್ತು, ಯಾವುದು ಕಂಬಳಕ್ಕೆ ಯೂಸ್ ಮಾಡ್ತಾರಲ್ಲ, ಈ ಹಗ್ಗ ಇರ್ಬೋದು ಅಥವಾ ಅದರ ಗುರಾಣಿ, ಐ ಡೋಂಟ್ ನೋ ಮಚ್ ಅಬೌಟ್ ದ್ಯಾಟ್, ಅಂಥದ್ದೆಲ್ಲ ಇತ್ತು. ಆಮೇಲೆ ಅದು ನಮಗೆ ತುಂಬ ಲಿಮಿಟೆಡ್ ಟೈಮ್ ಇದ್ದಿರೋದ್ರಿಂದ ತುಂಬ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅಂದರೆ ಅದು ಒಳಗಡೆ ಹೋಗುವಾಗಲೇ ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಫೀಲ್ ಆಗುತ್ತೆ ಗೊತ್ತಾ. ಅಂದರೆ ನೆಲ ಇದರಲ್ಲಿ ಈ ಕಾವೆ ನೆಲ ಬರ್ತದಲ್ಲ, ನಂಗೆ ಅದು ತುಂಬ ಇಷ್ಟ. ಅದರಲ್ಲಿ ನಡೆಯೋದು ಅಂತಂದರೆ ಏನೋ ಒಂದು ಗ್ರೌಂಡಿಂಗ್ ಫೀಲ್ ಬರುತ್ತೆ. ಇದಿರ್ತದಲ್ಲ ಈ ಟೈಲ್ಸ್, ಅದೆಲ್ಲ ಇಷ್ಟ ಆಗೋದಿಲ್ಲ ನನಗೆ ಜಾಸ್ತಿ. ಅದರಲ್ಲೆಲ್ಲ ನಡೆದ್ರೆ ಕಾಲು ನೋವು ಬರುತ್ತೆ. ಸೊ ಹಾಂ, ನಾನು ಹೇಳೋದು ಈ ಮಕ್ಕಳಿಗೆ ಟೂರ್ ಎಲ್ಲ ಮಾಡ್ತಾರಲ್ಲ ಅಂಥ ಜಾಗಕ್ಕೆ ಕರ್ಕೊಂಡು ಹೋಗಬೇಕು. ಯಾಕೆಂತಂದರೆ ಮುಂದಿನ ಜನ್ರೇಷನ್ನವರಿಗೆ ಈ ಥರದ್ದು ಒಂದು ವಸ್ತು ಇತ್ತು, ಅದನ್ನ ಯೂಸ್ ಮಾಡ್ತಾಯಿದ್ರು, ಅದರ ಒಂದು ಇಮ್ಯಾಜಿನೇಷನೇ ಇರೋದಿಲ್ಲ. ಅಂಥ ಪ್ಲೇಸಿಗೆ ಮಕ್ಕಳನ್ನು ಟೂರಿಗೆ ಅಂತ ಕರ್ಕೊಂಡು ಹೋಗಬೇಕು ಅಂತ ನನ್ನ ಒಪಿನಿಯನ್. ಈ ಪೇರೆಂಟ್ಸ್ನವರೆಲ್ಲ ಈ ವಂಡರ್ಲಾ, ಆಮೇಲೆ ಆ ರೆಸ್ಟೋರೆಂಟ್ ಮತ್ತು ಏನೇನೋ ಎಲ್ಲ ಇದೆ ಅಲ್ಲ ಈಗ ಫ್ಯಾನ್ಸಿ ಎಲ್ಲ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋ ಬದಲು ಮಕ್ಕಳನ್ನ ಇಂಥ ಪ್ಲೇಸಿಗೆಲ್ಲ ಕರ್ಕೊಂಡು ಹೋಗಿಯಲ್ಲ, ಆಗ ಗೊತ್ತಾಗ್ತದೆ ಎಂತೆಂಥ ಒಂದು ವಸ್ತುಗಳಿತ್ತು. ಆಮೇಲೆ ಅದು ಅಷ್ಟು ಈಸಿಯಾಗಿ ಬ್ರೇಕ್ ಆಗುವಂಥ ವಿಚಾರವೇ ಅಲ್ಲ ಅದು. ಅಂದರೆ ಆ ವಸ್ತುಗಳೆಲ್ಲ ತುಂಬ ಎಷ್ಟು ಈಗ ಒಂದು ಇದು ಹೇಳಿದ್ರು, ಏನಪ್ಪ ಒಂದು ಚೇರ್ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಅದನ್ನು ಪೋಸ್ಟ್ ಮಾಡ್ತೇನೆ ಆ ಚೇರ್ನ ಬೇಕಾದರೆ. ಅದನ್ನ ಮಾಡ್ಬೇಕಂತಂದರೆ ಅದರ ಒಂದೊಂದು ಪೊಸಿಷನ್ಗೆ ಕೂಡ ಡಿಫ್ರೆಂಟ್ ಟ್ರೀಸಿಂದ ಮಾಡಿರೋದಂತೆ ಅದು. ಸೊ ಅದು ಏನಪ್ಪ ಅಂತಂದರೆ ಆ ಶೇಪ್ ಬರಲಿಕ್ಕೆ ಮತ್ತು ಅದಷ್ಟು ಬಾಳ್ವಿಕೆ ಬರಲಿಕ್ಕೆ ಬೇಕಾಗಿ ಆ ಒಂದು ಕಮ್ಮಿ ಅಂದರೂ 5-6 ಮರಗಳಿಂದ ಅದನ್ನು ಇದು ಮಾಡಿದ್ದಾರೆ, ಏನು ತಯಾರಿ ಮಾಡಿದ್ದಾರೆ. ಸೊ ಇದೊಂದು ವರ್ತ್ ವಿಸಿಟ್ ಅಂತ ಹೇಳ್ಬೋದು. ಅದು ತುಂಬ ವ್ಲಾಗ್ ಮಾಡಲಿಕ್ಕೆ ಅಂತ ಆಗಲಿಲ್ಲ. ಅಂದರೆ ನಿಮಗೆ ಗೊತ್ತಿರ್ಬೋದು, ಒಂದು ಮ್ಯೂಸಿಯಂ ಒಳಗೆ ಹೋಗುವಾಗ ನಾವು ಹೀಗೆ ಇಂಡಿವಿಜುವಲ್ ಆಗೆಲ್ಲ ಅದನ್ನು ಕ್ಯಾಪ್ಚರ್ ಮಾಡೋಂಗಿಲ್ಲ. ಬಟ್ ನಾನು ನಿಮ್ಗೆ ಜಸ್ಟ್ ಒಂದು ಗ್ಲಿಮ್ಸ್ ಆಗಿ ತೋರಿಸ್ಬೋದು ಅದನ್ನು. ಆಮೇಲೆ ವಾತಾವರಣ ತುಂಬ ಚೆಂದ ಇತ್ತು. ಮತ್ತು ಅಲ್ಲಿ ಮೇಂಟೈನ್ ಮಾಡಲಿಕ್ಕೆ ಒಬ್ಬರು ಲೇಡಿ ಇದ್ದಾರೆ. ನಾನು ಅದೇ ಅವ್ರ ಹತ್ರ ಹೀಗೆ ಮಾತಾಡ್ತಿದ್ದೆ. ಅಂದರೆ ನಿಮಗೆ ಒಬ್ಬರೇ ಒಂದು ಸ್ವಲ್ಪ ಇದಾಗೋದಿಲ್ವಾ, ಬೇಜಾರಾಗೋದಿಲ್ವಾ? ಯಾರಾದರೂ ಅಂದರೆ ಜೊತೆಗಿರಬೇಕಲ್ಲ ಒಂದು ಕೆಲಸಕ್ಕೆ. ಅಷ್ಟು ದೊಡ್ಡ ಪ್ಲೇಸನ್ನು ಮೇಂಟೈನ್ ಮಾಡಬೇಕಂತಂದರೆ ಒಂದು ಮಿನಿಮಮ್ 4-5 ಜನ ಆದರೂ ಬೇಕಾಗುತ್ತೆ ಅಲ್ವಾ. ಸೊ ಅವರು ಆಗ್ತದೆ, ಬಟ್ ಸ್ಟಿಲ್ ಅವ್ರು ಹೇಗೋ ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ. ನಂಗೆ ಇಷ್ಟ ಹಾಗೆ. ಅಂದರೆ ಆ ಕೆಲಸ ಯಾರದು ಕೂಡ ದೊಡ್ಡದಿರಲಿ ಸಣ್ಣದಿರಲಿ ಅವರಲ್ಲಿ ಹೋಗಿ ಒಂದು ಮಾತಾಡೋದುಂಟಲ್ಲ, ನಂಗೆ ಅದು ಇಷ್ಟ. ಅದು ಹೋಗಿ ಸುಮ್ಮನೆ ಆದರೂ ಒಂದು ಮಾತಾಡಬೇಕು, ಅವ್ರಿಗೊಂದು ಖುಷಿ ಅಲ್ವಾ. ಒಂದು ಬಂದವರು ನಮ್ಮನ್ನು ಕೇಳಿದರು, ನಮ್ಮ ಹತ್ರನೂ ಮಾತಾಡಿದರು ಅಂತ ಹಾಗೆ. ಮತ್ತು ಬಸ್ಸಲ್ಲೆಲ್ಲ ಒಂದು ಸ್ವಲ್ಪ ಎಲ್ಲ ಡಾನ್ಸು ಅದು ಇದೆಲ್ಲ ಏನೋ ಫಸ್ಟ್ ಟೈಮು ಅದೆಲ್ಲ ಆ ಥರ ನಮ್ಮ ಕ್ಲಾಸಿಂದ ಫಸ್ಟ್ ಟೂರ್ ನಮ್ಮದು. ಅದು ನಮ್ಮದು ಎಜುಕೇಷನ್ ಟೂರ್ ಅಂತ ಹೇಳ್ಬೋದು ಅಷ್ಟೇ. ಇನ್ನೇನು ಹೇಳೋದು. ಮುಂದಕ್ಕೆ ನೋಡೋಣ, ಒಂದು ಒಳ್ಳೆ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನನಗೆ ಕಲಿತಾ ಇರೋದಷ್ಟೇ, ಹೇಗೆ ಮಾಡೋದು ಎಂತ ಅಂತೆಲ್ಲ ಗೊತ್ತಿಲ್ಲ. ಮತ್ತು ನನಗೆ ತುಂಬ ಎಡಿಟಿಂಗ್ ಅದೆಲ್ಲ ಇಷ್ಟ ಆಗೋದಿಲ್ಲ. ಹೇಗುಂಟು ಹಾಗೆ ರಾ ಹಾಕ್ತೇನೆ. ಸಣ್ಣ ಪುಟ್ಟ ಎಡಿಟ್ ಅಂದರೆ ಕಟ್ ಮಾಡಿ ಹಾಕೋದಷ್ಟೇ, ಮತ್ತು ಹೆಚ್ಚೇನು ನನಗೆ ಅಷ್ಟು ಇನ್ವಾಲ್ವ್ಮೆಂಟ್ ಆಗೋದಿಲ್ಲ ಫೋನಲ್ಲೆಲ್ಲ. ಮತ್ತು ನೋಡೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್ ಮೀ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.